ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ಭದ್ರಾ ಫೈಟಿಂಗ್ ಮಾಡಿರೋದು ಮನೆಯವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಈ ಕಡೆ ಈಶ್ವರಿ ಬೆಂಕಿ ಹಚ್ಚಬೇಕು ಅಂದ್ಬಿಟ್ಟು ಮನೆಯವ್ರನ್ನೆಲ್ಲ ಕರೆಸಿ ಭದ್ರಾ ನೋಡಿ ನಮ್ಮ ಮುಂದೆ ವಿದ್ಯುನ ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಆದರೆ ಅವಳಿಗೆ ಸಹಾಯ ಮಾಡ್ತಿದ್ದಾನೆ ಇಂಡೈರೆಕ್ಟಾಗಿ ಅಂತ ಹೇಳ್ತಾಳೆ. ಅದು ಅಲ್ದೇ ಅದು ವೀಡಿಯೋ ಮೊಬೈಲಲ್ಲೆಲ್ಲ ಬಂದಿರುತ್ತೆ. ಅದನ್ನು ಅಜ್ಜಿಗೆ ತೋರಿಸಿ ಅವ್ರ ಮನೇಲಿ ಎಲ್ಲೆಲ್ರಿಗೂ ತೋರಿಸಿರ್ತಾರೆ. ಅದಾದಮೇಲೆ ಭದ್ರಾ ಮನೆಗೆ ಬರ್ತಾನೆ. ಮನೆಗೆ ಬಂದಮೇಲೆ ಬಾರಪ್ಪ ಭದ್ರಾ ನಿನ್ನ ಗುಣಗಾನನೇ ಮಾಡ್ತಿದ್ದೋ ಅಂತ ಈಶ್ವರಿ ಹೇಳಿದಾಗ, ಹೌದಾ ಚಿಕ್ಕವ್ವ, ಏನು ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ರಿ ಅಂಥದ್ದು ನಾನೇನು ಮಾಡಿದೆ ಅಂತ ಅಂದಾಗ, ಚಿತ್ರ ನೀನು ಹೀರೋ ಥರ ಮಾಡಿದ್ಯಲ್ಲಪ್ಪ ಕೆಲಸ, ಅದ್ರ ಬಗ್ಗೆ ಗುಣಗಾನ ಮಾಡ್ತಿದ್ವಿ ಅಲ್ಲ, ನಮ್ಮ ಮುಂದೆ ಆ ವಿದ್ಯುನ ಬೇಡ ಅಂತ ಅಂದ್ಬಿಟ್ಟು ಇವಾಗ ಅವಳಿಗೆ ಸಹಾಯ ಮಾಡೋಕ್ಕೆ ಹೋಗಿದೆಯಲ್ಲ ಅಂತ ಹೇಳಿದ್ದು ಕೇಳಿ ಸುಮ್ಕೆ ವಿಷಯ ಗೊತ್ತಿಲ್ಲದೇ ಏನೇನೋ ಮಾತಾಡಬೇಡ ಚಿತ್ರ ಅಂತ ಅಂದಾಗ, ಅವ್ರ ಅಮ್ಮಮ್ಮ ಇದ್ದವರು ಏನು ಭದ್ರಾ ವಿಷಯ ಏನು ಹೇಳು ಅಂತ ಅಂದಾಗ, ಅಮ್ಮಮ್ಮ ನನಗೆ ಅದು ಅವಳ ದುಡ್ಡು ಅಂತ ಗೊತ್ತಿರಲಿಲ್ಲ, ನಾನು ಹಿಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ರೌಡಿಗಳು ಓಡಿ ಬರ್ತಿದ್ರು, ಅವಳ ಬ್ಯಾಗ್ ಅಂತಲೂ ನಂಗೆ ಗೊತ್ತಿರಲಿಲ್ಲ ಆ್ಯಂಡ್ ಅದರಲ್ಲಿ ದುಡ್ಡು ಐತೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ನಾನು ಅವ್ರನ್ನೆಲ್ಲ ಓಡಿಸಿ ಆ ಬ್ಯಾಗ್ನ ಕೊಡೋಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಅದು ಅವ್ರದ್ದು ಅಂತ. ಆ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಇದ್ದಾಗ ಈಶ್ವರಿ ಅದನ್ನ ಕೆದಕ್ತಾ ಇರ್ತಾಳೆ. ಮತ್ತು ಆವಾಗ ಶಿವರಾಮೇಗೌಡರು ಇದ್ದವರು, ಈಶ್ವರಿ ಅವ್ನು ಹೇಳ್ದ ತಾನೇ ಸಹಾಯ ಅಂತ ಮಾಡಿದ್ದು ಅಂತ, ಸುಮ್ಮನೆ ಯಾಕೆ ನೀನಿನ್ನೂ ಅದನ್ನು ಕೆದಕ್ತಾ ಇದೆಯಾ ಅಂತ ಹೇಳಿ ಈಶ್ವರಿ ಬಾಯಿ ಮುಚ್ಚಿಸ್ತಾನೆ. ಈ ಕಡೆ ವಿದ್ಯುನ್ ಮನೇಲಿ ಭದ್ರಾ ಇವಳಿಗೆ ಸಹಾಯ ಮಾಡಿದ್ದನ್ನು ಫುಲ್ ಎಲ್ಲರೂ ವಿದ್ಯುನ್ ಮೇಲೆ ಇನ್ನೂ ಲವ್ ಐತೆ ಅನ್ನೋ ಥರ ಎಲ್ಲ ಮಾತಾಡ್ತಿರ್ತಾರೆ. ಆಗ ವಿದ್ಯಾ ಇದ್ದವಳು, ನೀವು ಹಿಂಗೆ ಆ ದುಡ್ಡಿಂದ ನಾನು ಕಾಲೇಜ್ ಸೇರ್ಕೊಂಡಿದ್ದೀನಿ ಅಂತ ಮಾತಾಡ್ತಿದ್ರೆ, ನಾನು ಈ ವರ್ಷ ಕಾಲೇಜ್ಗೆ ಹೋಗೋದಿಲ್ಲ, ಮನೇಲೇ ಇರ್ತೀನಿ, ಮುಂದಿನ ವರ್ಷ ಹೋಗ್ತೀನಿ ಅಂತ ಬೈತಾಳೆ. ಆವಾಗ ವಿದ್ಯಾ ಅವ್ರ ಅಮ್ಮ ಇದ್ದವಳು, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ ತಾಯಿ ಅಂತ ಹೇಳಿ ವಿದ್ಯುನ ಸಮಾಧಾನ ಮಾಡ್ತಾರೆ. ಇದನ್ನೆಲ್ಲ ಅವರಪ್ಪ ಬಾಗಿಲಲ್ಲಿ ಕೇಳಿಸ್ಕೊತಾ ಇರ್ತಾನೆ. ಕೇಳಿಸ್ಕೊಂಡು ಬಂದು ಜಗದಿ ಮೇಲೆ ಕೂತ್ಕೊಂಡು, ಅಯ್ಯೋ ನಾನು ಇಂಥ ಪಾಪಿ ತಂದೆ, ನನ್ನ ಮಕ್ಕಳನ್ನ ನಾನು ಏನು ಆಸೆ ಅಂತ ಕೇಳಲಿಲ್ಲ, ಏನು ಓದ್ತೀರಾ ಅಂತ ಕೇಳಲಿಲ್ಲ, ಬರೀ ಗಂಡು ಮಕ್ಕಳಷ್ಟೇ ಓದಿ ಅಪ್ಪ ಅಮ್ಮನ ಸಾಕ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಮಗಳು ಇವತ್ತು ಅದು ಸುಳ್ಳು ಅಂತ ತೋರಿಸ್ಬಿಟ್ಲು. ನಾನು ಇವಾಗ ಹೇಳ್ತಾ ಇದ್ದೀನಿ ವಿದ್ಯಾ, ನೀನು ನನ್ನ ಮಗಳನ್ನ ಚೆನ್ನಾಗಿ ಓದಿ ನೂರಾರು ಜನನ ಕಾಪಾಡಬೇಕು ಅಂತ ಹೇಳಿ ಅವ್ರ ಅಪ್ಪನೂ ಎಮೋಷ್ನಲ್ ಆಗಿ ಮಾತಾಡ್ತಾನೆ. ನೆಕ್ಸ್ಟ್ ಅಗೈನ್ ಇಲ್ಲಿ ಭದ್ರೇಗೌಡರು ಮನೇಲಿ ಅಜ್ಜಿ ಮತ್ತು ಅವ್ರ ಅತ್ತೆ, ಅದಾದಮೇಲೆ ಚಂಪಾ ಎಲ್ಲರೂ ವಿದ್ಯುಂಗೆ ಕಾಲ್ ಮಾಡ್ತಾರೆ. ವಿದ್ಯುಂಗೆ ಕಾಲ್ ಮಾಡಿ ಹೇಳ್ತಾರೆ, ಅಕ್ಕ ಇಲ್ಲೆಲ್ಲರೂ ಇದ್ದೀವಿ ಅಂತ ಅಂದಾಗ ವಿದ್ಯಾ ಫುಲ್ ಸಂತೋಷ ಆಗ್ತಾಳೆ. ಭಾವನೆ ಈ ಥರ ನಿಮ್ಮ ದುಡ್ಡನ್ನ ಇಸ್ಕೊಟ್ರಂತಲ್ಲ ಅಂತ ಹೇಳಿದಾಗ, ನೋಡು ಚಂಪಾ, ಆ ವಿಷಯದ ಬಗ್ಗೆ ನನಗೀಗ ಮಾತಾಡೋಕ್ಕೆ ಇಷ್ಟ ಇಲ್ಲ, ಬೇರೆ ವಿಷಯ ಇದ್ದರೆ ಹೇಳು ಅಂತ ಹೇಳಿದಾಗ ಅವ್ರ ಅತ್ತೆ ಇದ್ದವಳು, ಅದು ಯಾಕೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಭದ್ರಾ ನಿನ್ನನ್ನು ಡಾಕ್ಟ್ರು ಓದಿಸ್ಬೇಕು ಅಂತ ಎಷ್ಟು ಕಷ್ಟಪಟ್ಟ ಅಂತ ನಿನಗೆ ಗೊತ್ತಿಲ್ವ, ಏನಕ್ಕೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ, ವಿದ್ಯಾ ನೋಡಿ ಅತ್ತೆ, ನೀವು ಆ ವಿಷಯ ನನ್ನ ಹತ್ರ ಮಾತಾಡೋದಾದರೆ ನಾನು ಫೋನ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಕೇಳಿ, ಸರಿ ಆಯಿತು ಬಿಡು, ಅದ್ರ ಬಗ್ಗೆ ಬೇಡ, ಈ ನಮ್ಮ ಮಟ್ಟಿಲಿ ಇದ್ದಿದ್ರೆ ನನ್ನ ಸೊಸೆ ಡಾಕ್ಟ್ರು ಓದೋಕ್ಕೆ ಕಾಲೇಜ್ಗೆ ಹೋಯ್ತಾವಳೆ ಅಂತ ಸಂತೋಷದಿಂದ ಕಳಿಸ್ತಾ ಇದೆ ಅಂತ ಹೇಳ್ತಾಳೆ. ಈಗಲೂ ಏನಂತೆ ನಾನು ನಿಮ್ಮ ಸೊಸೆನೇ ಅಲ್ವಾ ಬಿಡಿ ಅಂತ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ಅಮ್ಮಮ್ಮ ಕೊಡು ಫೋನ್ ಅಂತ ಇಸ್ಕೊಂಡು, ಯಾರು ಡಾಕ್ಟ್ರು ವಿದ್ಯಾನ ಮಾತಾಡ್ತಿರೋದು ಅಂದಾಗ ವಿದ್ಯಾ ಫುಲ್ ಸಂತೋಷ ಆಗಿ, ಅಮ್ಮಮ್ಮ ಹೇಳಿ ಅಂತ ಅಂತಾಳೆ. ನೋಡು, ನೀನು ಚೆನ್ನಾಗಿ ಓದಿ ನೀನು ನೋಡ್ಕೋಬೇಕು, ಒಂದೇ ಮಾತ್ರನ ದಿನಕ್ಕೆ 6 ಟೈಮ್ ತಗೊಳ್ಳಿ ಅಂತ ಮಾತ್ರ ಅನ್ಬೇಡ ಅಂದಾಗ, ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಎಲ್ಲೈತೆ ಅಮ್ಮಮ್ಮ, ನಾನು ನಿಮ್ಮನ್ನು 100 ವರ್ಷ ಚೆನ್ನಾಗಿರಬೇಕು ಹಂಗೆ ನೋಡ್ಕೊತೀನಿ ಅಂತ ಹೇಳ್ತಾಳೆ. ಆವಾಗ ಅವ್ರ ಅಮ್ಮಮ್ಮ ಇದ್ದೋಳು, ಇಡೀ ಮಂಡ್ಯ ಜಿಲ್ಲೆಲೇ ನೀನು ಒಳ್ಳೆ ಡಾಕ್ಟ್ರು ಅಂತ ಅನ್ನಿಸ್ಕೋಬೇಕು ಅಂತ ಹೇಳಿ ಚಂಪಂಗೆ ಫೋನ್ ಕೊಡ್ತಾರೆ. ಚಂಪಾ ಹೇಳ್ತಾಳೆ, ಸರಿ ಅಕ್ಕ, ನಾನು ನಿಮಗೆ ಮತ್ತೆ ಮಾಡ್ತೀನಿ ಅಂತ ಹೇಳಿ ಫೋನ್ನ ಇಡ್ತಾರೆ. ನೆಕ್ಸ್ಟು ಮನೇಲಿ ಶಿವರಾಮೇಗೌಡರು ಎಲ್ಲರೂ ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ತಾರೆ. ಆವಾಗ ಅವ್ರ ತಂಗಿ ಬರ್ತಾಳೆ. ಬಂದ್ಬಿಟ್ಟು, ಅಣ್ಣ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂದ, ಏನು ವಿಷಯ ಅಂತ ಅಂದಾಗ, ಆ ವಿದ್ಯಾ ಡಾಕ್ಟ್ರು ಓದೋಕ್ಕೆ ಮೈಸೂರಲ್ಲಿ ಸೀಟ್ ತಗೊಂಡವಳೆ ಅಂತ ಹೇಳಿದ್ದು ಕೇಳಿ ಶಿವರಾಮೇಗೌಡರು ಸಿಟ್ಟು ಮಾಡ್ಕೊಳ್ತಾರೆ. ಅವಳ ಬಗ್ಗೆ ಈ ಮನೇಲಿ ಮಾತಾಡಬಾರ್ದು ಅಂತ ಹೇಳಿದ್ಮೇಲೂ ಮತ್ತೆ ಏನಕ್ಕೆ ಈ ಮನೇಲಿ ಮಾತಾಡ್ತಿದ್ದೀರಾ ಅಂತ ಕಿರ್ಚಾಡೋ ಅಷ್ಟರಲ್ಲಿ ಲಾಯರ್ ಮನೆಗೆ ಬರ್ತಾರೆ. ಲಾಯರ್ ಮನೆಗೆ ಬಂದಮೇಲೆ ಶಿವರಾಮೇಗೌಡರು ಹೇಳ್ತಾರೆ, ಲಾಯರೇ ಬೇಗ ನನ್ನ ಮಗನಿಗೆ ಡಿವೋರ್ಸ್ ಕೊಡಿಸ್ಬಿಡಿ ಅಂತ ಹೇಳಿದ್ದು ಕೇಳಿ ಈ ಕಡೆ ಅಮ್ಮಮ್ಮ ಮತ್ತು ಅವರಮ್ಮ ಫುಲ್ ಶಾಕ್ ಆಗ್ತಾರೆ. ಶಾಕ್ ಆದಮೇಲೆ ಅವರೇನು ಮಾತಾಡೋಲ್ಲ ಲಾಯರ್ ಮುಂದೆ. ಲಾಯರ್ ಕೇಳ್ತಾರೆ, ಇದು ನೀವು
ಸಿಟ್ಟಿಂದ ತಗೊಳ್ತಿರೋ ನಿರ್ಧಾರ ಅಲ್ಲ ಅಲ್ವಾ ಅಂತ ಅಂದಾಗ, ಇಲ್ಲ ನಾವು ತುಂಬ ಯೋಚನೆ ಮಾಡಿ ಈ ನಿರ್ಧಾರ ತಗೋತಿರೋದು ಅಂತ ಹೇಳ್ತಾರೆ. ಅದಾದಮೇಲೆ ಲಾಯರ್ ಇದ್ದವರು, ಸರಿ ನಾನು ಇವತ್ತೇ ಪೇಪರ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರಿಗೆ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಲಾಯರ್ ಹೋದ್ಮೇಲಿಂದ ಈ ಕಡೆ ಅಮ್ಮಮ್ಮ ಮತ್ತು ಅವ್ರ ಹೆಂಡ್ತಿ ಇಬ್ಬರು ಕೇಳ್ತಾರೆ, ರೀ ನಮ್ಮ ಮಕ್ಕಳು ಜೀವನದ ಪ್ರಶ್ನೆ, ನಾವು ಈ ಥರ ಮಾಡಬಾರ್ದು, ಸ್ವಲ್ಪ ತಿಳಿ ಆಗಲಿ ವಿಷಯ, ಅದಾದಮೇಲೆ ಮಾಡೋಣ ಅಂತ ಹೇಳಿದ್ದು ಕೇಳಿ, ಇಲ್ಲ ನೀನು ಸುಮ್ಮನಿರು ಅಂತ ಹೇಳಿದಾಗ ಅವರಮ್ಮ ಇನ್ನೇನು ಮಾತಾಡಬೇಕು, ಅಷ್ಟರಲ್ಲಿ ನೀನೇನು ಮಾತಾಡಬೇಡ ಅಂದ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ವಿದ್ಯಾ ರೆಡಿಯಾಗಿ ಆಟೋ ಹತ್ಬೇಕು ಅಂತಿರ್ತಾಳೆ ಕಾಲೇಜ್ಗೆ ಹೋಗೋಕ್ಕೆ. ಅಷ್ಟರಲ್ಲಿ ಅವಳಿಗೆ ಡಿವೋರ್ಸ್ ನೋಟಿಸ್ ಬರುತ್ತೆ. ಅವ್ರ ಮನೆಯವ್ರು ಕೇಳ್ತಾರೆ ಏನಿದು ಅಂತ ಅಂದಾಗ, ಏನಿದು ಕಾಲೇಜಿಂದ ಬಂದಿರೋದು ಅಂತ ಅಂದಾಗ, ಇಲ್ಲ ಗೌಡ್ರ ಮನೆಯವರು ನಾನು ಬೇಡ ಅಂತ ಅಂದ್ಬಿಟ್ಟು ಕಳಿಸಿರೋ ನೋಟಿಸು, ಡಿವೋರ್ಸ್ ನೋಟಿಸು ಅಂತ ಹೇಳ್ತಾರೆ. ಅದು ನಾಳಿನ ಅಪ್ಡೇಟಲ್ಲಿ ಗೊತ್ತಾಗುತ್ತೆ.